ಆಸ್ಪತ್ರೆಗಳಲ್ಲಿ ವೃದ್ಧ ಪೋಷಕರನ್ನ ಬಿಟ್ಟು ಹೋಗ್ತಾ ಇದ್ದಾರೆ ಅನೇಕ ಮಕ್ಕಳು. ಅವ್ರಿಗೆ ಶಾಕ್ ಈಗ, ಯಾಕಂದ್ರೆ ವಯಸ್ಸಾದ ಪೋಷಕರನ್ನ ನೋಡಿಕೊಳ್ಳದೇ ಇದ್ರೆ ಮಕ್ಕಳಿಗೆ ಆಸ್ತಿ ಸಿಗಲ್ಲ. ಮಕ್ಕಳಿಗೆ ಆಸ್ತಿ ಬೇಕು, ಆದ್ರೆ ಹೆತ್ತವ್ರು ಬೇಡ. ಆಸ್ಪತ್ರೆಗಳಲ್ಲಿ ವೃದ್ಧ ಪೋಷಕರನ್ನ ಬಿಟ್ಟು ಹೋಗ್ತಾರೆ, ವಾಪಸ್ ಬರೋದೇ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಹೇಳಿಕೆಯನ್ನ ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆ ಒಂದರಲ್ಲೇ 150 ಪ್ರಕರಣ ದಾಖಲಾಗಿದೆ. ಇದರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳೋದಕ್ಕೆ ನಮ್ಮ ಸರ್ಕಾರ ಮುಂದಾಗಿದೆ. ಪೋಷಕರಿಂದ ಮಕ್ಕಳಿಗೆ ಸಿಗೋ ಆಸ್ತಿಯೂ ರದ್ದಾಗುತ್ತೆ. ಬೇರೆ ಬೇರೆ ಜಿಲ್ಲಾ ಆಸ್ಪತ್ರೆಗಳಲ್ಲೂ ಈ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಎಲ್ರಿಗೂ ವಯಸ್ಸಾಗುತ್ತೆ, ಮಕ್ಕಳಿದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ದಾರೆ. ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಹೇಳಿಕೆಯನ್ನ ನೀಡಿದ್ದಾರೆ. ಒಂದಿನ ಅವ್ರಿಗೂ ವಯಸ್ಸಾಗುತ್ತೆ, ಮಕ್ಕಳಿಗೂ ವಯಸ್ಸಾಗುತ್ತೆ, ಹಾಗಂತ ಆಸ್ಪತ್ರೆಯಲ್ಲಿ ಬಿಟ್ಟು ಹೋಗೋದು, ಆನಂತರ ಬರದೇ ಇರೋದು, ಆ ರೀತಿ ಆಗಿರುವಂತಹ ಪ್ರಕರಣಗಳು ಅನೇಕ ಆಗೋಗಿದೆ. ಬೆಳಗಾವಿ ಜಿಲ್ಲೆ ಒಂದರಲ್ಲಿ 150 ಪ್ರಕರಣಗಳು ದಾಖಲಾಗಿದೆ ಅಂತ ಖುದ್ದು ವೈದ್ಯಕೀಯ ಶಿಕ್ಷಣ ಸಚಿವರೇ ಹೇಳಿಕೆಯನ್ನ ನೀಡಿರೋದು. ಒಂದೇ ಒಂದು ಜಿಲ್ಲೆಯಲ್ಲೇ ಇಷ್ಟು ಅಂತಂದ್ರೆ ಇಡೀ ರಾಜ್ಯದಾದ್ಯಂತ, ದೇಶದಾದ್ಯಂತ ಅದೆಷ್ಟಿರ್ಬೋದು. ಹಾಗಾಗಿ ರಾಜ್ಯ ಸರ್ಕಾರ ಒಂದು ಕಠಿಣ ಕ್ರಮ ಕೈಗೊಂಡಿರೋದು. ಪೋಷಕರಿಂದ ಮಕ್ಕಳಿಗೆ ಸಿಗುವಂಥ ಆಸ್ತಿ ಕೂಡ ಇನ್ನು ಮುಂದೆ ರದ್ದಾಗುತ್ತೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶರಣ್ ಪ್ರಕಾಶ್ ಪಾಟೀಲ್ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಆನಂದ್ ನಂದುಗುಡಿ ಮಾತುಕತೆಯನ್ನ ನಡೆಸಿದ್ದಾರೆ. ಬನ್ನಿ ನೋಡೋಣ. ಎಲ್ಲ ಪೋಷಕರು, ತಂದೆ ತಾಯಿಯಂದ್ರು ಹಾಗೆ ಮಕ್ಕಳು ನೋಡಲೇಬೇಕಾದಂತ ಒಂದು ವಿಚಾರ. ಯಾಕೆಂತಂದ್ರೆ ಯಾರು ಮಕ್ಕಳು ಪೋಷಕರನ್ನ ಸರಿಯಾಗಿ ನೋಡಿಕೊಳ್ಳಲ್ವೋ ಅಥವಾ ವೃದ್ಧಾಶ್ರಮಗಳಿಗೆ ತೆಳ್ತಾರೋ, ಆಸ್ಪತ್ರೆಗಳಲ್ಲಿ ಬಿಟ್ಟು ಹೋಗ್ತಾರೋ ಅಂತವರಿಗೆ ಪೋಷಕರ ಆಸ್ತಿ ಸಿಗೋದಿಲ್ಲ. ಇಂಥ ಒಂದು ಕ್ರಮಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ವೈದ್ಯಕೀಯ ಶಿಕ್ಷಣದ ಸಚಿವರಾಗಿರ್ತಕ್ಕಂಥ ಶರಣ್ ಪ್ರಕಾಶ್ ಪಾಟೀಲ್ ಅವರಿದ್ದಾರೆ. ಸರ್, ಇತ್ತೀಚೆಗೆ ಆಸ್ಪತ್ರೆಗಳಲ್ಲಿ ಪೋಷಕರನ್ನ ಮತ್ತೆ ಅವರ ತಂದೆ ತಾಯಿಗಳನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ಕಾರಣ ವಯೋವೃದ್ಧರಾಗಿದ್ದಾರೆ, ಅನಾರೋಗ್ಯಕ್ಕೆ ಒಳಗಾಗ್ತಿತ್ತು. ಇಂಥವರ ಒಂದು ಆಸ್ತಿ ಉಯಿಲು ರದ್ದು ಮಾಡತಕ್ಕಂತ ಒಂದು ಕ್ರಮಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಅನ್ನೋ ಮಾಹಿತಿ. ಆಕ್ಚುಲಿ ಯಾಕೆ ಸರ್ ಇಂಥ ಒಂದು ಕ್ರಮಕ್ಕೆ ಮುಂದಾಗಿದೆ? ನಮ್ಮ ಗಮನಕ್ಕೆ ಬಂದಿರೋದು, ಇವತ್ತು ನಮ್ಮ ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟ್ಗಂದು ಅಡ್ಮಿಟ್ ಮಾಡಿದ ಮೇಲೆ ಅವ್ರು ಗುಣಮುಖರಾದರೂ ಕೂಡ ಎಷ್ಟೋ ಜನ ಮಕ್ಕಳು ತಮ್ಮ ತಂದೆ ತಾಯಿನ ಆಸ್ಪತ್ರೆಯಲ್ಲೇ ಬಿಟ್ಟು ಅಬೆಂಡನ್ ಮಾಡಿ ಹೋಗಿರ್ತಕ್ಕಂಥ ಘಟನೆಗಳು ಅನೇಕ ನಮ್ಮ ಗಮನಕ್ಕೆ ಬಂದಾಗ ಇದು ಸರಿಯಾಗಿರ್ತಕ್ಕಂಥ ಒಂದು ಕ್ರಮ ಅಲ್ಲ. ಈ ರೀತಿ ನಮ್ಮ ಸಮಾಜದಲ್ಲಿ ಆದರೆ ನಮ್ಮ ಸಮಾಜದ ಅವನತಿ ಆಗ್ತದೆ. ಹಾಗಾಗಿ ಇವತ್ತು ನಾವು ಇದ್ರ ಬಗ್ಗೆ ಕಾಳಜಿ ವಹಿಸಬೇಕು. ಯಾಕಂದರೆ ಕಾನೂನಲ್ಲಿ ಅವಕಾಶ ಇದೆ. ತಂದೆ ತಾಯಿ ಅಂದರೆ ದೇವರ ಸಮಾನ ಅಂತ ಅಂದ್ಕೊಂಡಿರ್ತಕ್ಕಂಥ ನಮ್ಮ ಸಂಸ್ಕೃತಿ ಇದು. ಹಾಗಾಗಿ ತಂದೆ ತಾಯಿ ಯಾರು ನಮ್ಮನ್ನು ಬೆಳೆಸಿ, ಅವರು ನಮಗೆಲ್ಲ ರೀತಿ ಇವತ್ತು ವಿದ್ಯಾಭ್ಯಾಸ ಕೊಡಿಸಿ ನಮಗೆಲ್ಲ ಒಂದು ಸಮಾಜದಲ್ಲಿ ಒಂದು ಸ್ಥಾನದಲ್ಲಿ ತಂದಿರತಕ್ಕಂಥವ್ರನ್ನ ಅಬೆಂಡನ್ ಮಾಡಿದರೆ ಇದು ಸರಿಯಾಗಿರ್ತಕ್ಕಂಥ ಕ್ರಮ ಅಲ್ಲ ಅಂತಕ್ಕಂಥದ್ದಕ್ಕೆ ಇವತ್ತು ನಾವು ಸರ್ಕಾರ ಯಾರು ತಂದೆ ತಾಯಿಯನ್ನು ಅಬೆಂಡನ್ ಮಾಡ್ತಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಕಾನೂನು ರೀತಿ ಅವಕಾಶ ಇದೆ. ಯಾಕಂದರೆ ಈಗಾಗಲೇ ವೆಲ್ಫೇರ್ ಆಫ್ ಪೇರೆಂಟ್ಸ್ ಆ್ಯಂಡ್ ಸೀನಿಯರ್ ಸಿಟಿಸನ್ ಆ್ಯಕ್ಟ್ 2007 ಅಡಿಯಲ್ಲಿ ಅವ್ರ ಆಸ್ತಿಯನ್ನು ಅವ್ರಿಗೆ ವಾಪಸ್ಸು ತಗೊಳ್ಳೋದಕ್ಕೆ ಅವ್ರಿಗೆ ಅವಕಾಶ ಇದೆ. ಯಾಕಂದರೆ ಈ ಸಮಾಜದಲ್ಲಿ ಇವತ್ತು ಯಾವ ರೀತಿ ಮಾಡ್ತಾ ಇದ್ದಾರೆ ಮಕ್ಕಳು, ಅವರು ನೆನ್ಪಿಟ್ಕೊಳ್ಬೇಕು. ಅವ್ರ ಮಕ್ಕಳು ಕೂಡ ಅವ್ರಿಗೆ ಇದೇ ರೀತಿ ಮುಂದೆ ಮಾಡಿದ್ರೆ ಅವ್ರಿಗೆ ಹೇಗಾಗುತ್ತೆ ಅಂತಕ್ಕಂಥ ಒಂದು ಭಾವನೆ ಅವರಲ್ಲಿ ಬರಬೇಕು ಅಂತಕ್ಕಂಥದ್ದು. ಮತ್ತು ಸರ್ಕಾರನೂ ಕೂಡ ಸುಮ್ಮನೆ ವಿ ಕಾಂಟ್ ಬಿ ಎ ಸೈಲೆಂಟ್ ಸ್ಪೆಕ್ಟೇಟರ್. ಸರ್ಕಾರ ಇವತ್ತು ನಮ್ಮ ಎಲ್ಲ ನಾಗರಿಕರ ಒಂದು ಹಕ್ಕನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇದೆ. ವಿಲ್ ಪ್ರೊಟೆಕ್ಟ್ ಸೀನಿಯರ್ ಸಿಟಿಸನ್ಸ್. ಸರ್, ಇನ್ನೊಂದು ಆಮೇಲೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲೂ ಕೂಡ ಒಂದು ಘಟನೆ ನಡೀತು. ಅತ್ತೆ ಸೊಸೆ ಮೇಲೆ ವೈದ್ಯಾಧಿಕಾರಿಗಳೇ ಹಲ್ಲೆ ಮಾಡಿದ್ರು. ನೋಡಿ, ಅತ್ತೆ ಸೊಸೆ ಅಂತ ನಾನು ಹೇಳಕ್ ಹೋಗಲ್ಲ, ಬಟ್ ಯಾವುದೇ ವೃದ್ಧರ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು ಇದು ಸರಿಯಾಗಿರ್ತಕ್ಕಂಥ ಕ್ರಮ ಅಲ್ಲ. ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಅಂತೂ ಆಗ್ತಾ ಇದೆ. ಹಾಗಾಗಿ ನಾವು ಇನ್ಸ್ಟಿಟ್ಯೂಟ್ ಇಂದನೂ ನೋಟಿಸ್ ಅನ್ನ ಜಾರಿ ಮಾಡಿದೀವಿ ಅವರು. ಸೊ ಇದು ಶರಣ್ ಪ್ರಕಾಶ್ ಪಾಟೀಲ್ ಅವರ ಮಾತು. ಇನ್ನು ಮುಂದೆ ಯಾರು ಕೂಡ ಮಕ್ಕಳು ತಮ್ಮ ಪೋಷಕರನ್ನ ಆಸ್ಪತ್ರೆಗಳಲ್ಲಿ ಅಥವಾ ವೃದ್ಧಾಶ್ರಮಗಳಿಗೆ ತಳ್ಳಿದ್ರೆ ಅವರ ಆಸ್ತಿ ಮಕ್ಕಳಿಗೆ ಸಿಗೋದಿಲ್ಲ. ಇಂಥ ಒಂದು ಕಾನೂನನ್ನ ಕಠಿಣವಾಗಿ ಜಾರಿ ಮಾಡೋದಕ್ಕೆ ಇವತ್ತು ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಸುಧೀರ್ ಜೊತೆ ಆನಂದ್ ನಂದಗುಡಿ, ಪವರ್ ಟಿವಿ.